ನಮಸ್ಕಾರ ದೊಡ್ಡ ಮಂದಿಗೆ, ವೆಲ್ಕಮ್ ಟು ಬಿ ಎಸ್ ಥಂಡರ್ ವರ್ಡ್ ಚಾನಲ್ಗೆ ಸ್ವಾಗತ. ನೋಡಿ ಯಾವ ಥರ ರೋಡ್ ಐತೆ, ನಾವೇನಕ್ಕೆ ಹೋಗ್ತಿದ್ವಿ. ಇವತ್ತಿನ ನಮ್ಮ ಜರ್ನಿ ಏನಪ್ಪ ಅಂದರೆ ನಮ್ಮ ರಾಗಿ ಹೊಲಕ್ಕೆ ಕಳೆ ತೆಗಿಲಿಕ್ಕೆ ಕೂಲಿ ಆಳುಗಳು ಬಂದಿದ್ದಾರೆ. ನೋಡೋಣ ಬನ್ನಿ ಯಾವ ಥರ ಅಂತ. ನೋಡಿ ಹಾಗೆ ಇಲ್ಲಿ ದಾರಿ ನೋಡಿ ಯಾವ ಥರ ಐತೆ ನಮ್ಮ ಹೊಲದ್ದು. ಬಂದಾಯ್ತು ನೋಡ್ರಿ ಯಾವ ಥರ ಒಂದು ರಾಗಿ ಹೊಲ ಐತೆ ಅಂತ. ಹಾಗೆ ಒಂದು ರಾಗಿ ಹೊಲದ ರೈತನ ಕಷ್ಟ ಜೀವನ ರೀ ಅದು. ಸಿಟಿ ಒಳಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಿ ಆರಾಮಾಗಿರ್ತಾರ. ಈ ರೈತರ ಜೀವನ ಎಂತ ಕಷ್ಟ ಆತ ನೋಡ್ರಿ. ಇಲ್ಲಿ ಯಾವ ಥರ ಕಳೆ ತೆಗಿತಾರ ಅಂತ. ಸೂರ್ಯ ಈ ಕಡೆ ಹುಟ್ಟಿದ ಕಾರಣ ಇವತ್ತು ಬಿಸಿಲು ಬರ್ತೈತಿ ಅಂತ ಈ ಕಡೆ ಮುಖ ಮಾರಿಯಾಗಿ ಕಳೆ ತೆಗಿತಾರ ನೋಡ್ರಿ ಯಾವ ಥರ ಅಂತ. ಅಮ್ಮ ಆದ್ರೂ ದುಡ್ಕೊಂಡ್ ತಿನ್ನೋ ಒಂದು ಏಜ್ ಅಲ್ಲ, ಅದನ್ನು ಹೆಂಗ್ ದುಡಿಯಕ್ಕೆ ಬಂದಾಳಮ್ಮ. ನೋಡ್ರಿ ನಮ್ಮ ರಾಗಿ ಹೊಲ ಹೆಂಗೈತೆ ಅಂತ ನೋಡ್ರಿ. AC ಕಾರ್ಗಳಲ್ಲಿ ಓಡಾಡೋದಲ್ಲ ಜೀವನ, ರೈತರ ಜೀವನ. ನೋಡ್ರಿ ರೈತರ ಜೀವನ ಎಷ್ಟು ಕಷ್ಟಪ್ಪ ಅಂದ್ರೆ ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ಇತ್ತ ಬೀಜ ಗೊಬ್ಬರ ಸಾಲ ಹರಿಯೋಕ್ಕಾಗಲ್ಲ. ತುಂಬ ಕಷ್ಟ. ದೇಶದ ಬೆನ್ನೆಲುಬು ರೈತ. ಹೆಸರಿಗೆ ಮಾತ್ರ ಆಗೈತಿ. ಯಾವುದೇ ಒಂದು ನಿಗದಿತ ಬೆಲೆ ಇಲ್ಲ ಬೆಳೆದಿರ್ತಕ್ಕಂಥ ಧಾನ್ಯಗಳಿಗೆ. ನೋಡಿ ಯಾವ ಥರ ಐತೆ ನಮ್ಮ ರೈತರ ಜೀವನ ಅಂತ. ಹಳ್ಳಿ ಜೀವನ ಸುಖಕರ ಅಂತಾರೆ, ಆದರೆ ಇಲ್ಲಿ ರೈತರು ಬೀಜ ಗೊಬ್ಬರ ಸಾಲ ಕಟ್ಟೋಕ್ಕಾಗದ ಒದ್ದಾಡ್ತಿರ್ತಾರೆ. ನೋಡಿರಿ ಬರೀ ಕಳೆ ತೆಗಿಯೋಕೆ ಒಂದು 7-8 ಸಾವಿರ ಹೋಗ್ತೈತೆ. ಬರೀ ಬೀಜ ಗೊಬ್ಬರ ನೇಗ್ಲಿ ಅವು ಇವು ರಾಳಿ ಮೂಳೆ ಅನ್ನೋತ್ತಿಗೆ ರೈತ ಹಳೆ ಸಾಲ ತೀರಿಸಿ ಹೊಸ ಸಾಲ ಎತ್ಕೊಂಬರ್ತಾನೆ. ಇವು ತಲಾಂತರ ತಂದೆ ಮಾಡಿದ್ದು ಮಗಗೆ, ಮಗ ಮಾಡಿದ್ದು ಮೊಮ್ಮಗ ಅನ್ನೋದ್ಗೆ ಹಾಗೆ ಜೀವನ. ಈ ಥರ ಆಗ್ದಂಗೆ ಇರಲಿ ಅಂತ ಒಂದು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.